ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಪೂಜೆ ಕೂಡ ಮಾಡಿದ್ದೀನಿ. ಈ ರೀತಿಯಾಗಿ ಯಾವ ರೀತಿಯಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ. ಈಗ ಏನಪ್ಪ ಅಂತಂದ್ರೆ, ನಾವು ಫೋಟೋಗಳಿಗೆಲ್ಲ ದೇವರಿಗೆ ಹೂವನ್ನ ಏರಿಸ್ತಾ ಇರ್ತೀವಿ. ಆದರೆ ಹೂವು ಏನು ಮಾಡೋದಂದ್ರೆ ಫೋಟೋದ ಮೇಲೆ ನಿಲ್ತಾ ಇರಲ್ಲ. ಅವಾಗ ಏನು ಮಾಡ್ಬೇಕಂತ, ಈ ರೀತಿ ಊದಿನ ಕಡ್ಡಿ ಇರುತ್ತೆ, ಅದೆಲ್ಲ ಡೈಲಿ ಹಚ್ಚಿರ್ತೀವಿ. ಆ ಊದಿನ ಕಡ್ಡಿ ಇರ್ತಲ್ಲ, ಅದನ್ನು ಈ ರೀತಿಯಾಗಿ ಚುಚ್ಚಿ ಅದರ ಫೋಟೋಕ್ಕೆ ಇಟ್ಟಿದ್ರೆ ಏನಾಗುತ್ತೆ ಅಂದ್ರೆ, ಫೋಟೋ ಮೇಲೆ ಹೂವು ಹಾಗೆ ನಿಲ್ತಾ ಇರ್ತದೆ. ಅದು ಕೆಳಗಡೆ ಕೂಡ ಬೀಳಲ್ಲ. ಈ ರೀತಿಯಾಗಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ನಾನು ಪೂಜೆನ ಮಾಡಿದ್ದೀನಿ. ಅದೇ ರೀತಿಯಾಗಿ ಫೋಟೋದ ಮೇಲೆ ಹೂವನ್ನು ಕೂಡ ಏರಿಸೀನಿ. ಹಾಗೆ ಮೇಲ್ಗಡೆ ಹ್ಯಾಂಗಿಂಗ್ ಇರುತ್ತೆ ಅಲ್ವಾ, ಗಿಡಗಳು ತಂದು ಹ್ಯಾಂಗಿಂಗ್ ಹಾಕಿದ್ವಿ. ಅಲ್ಲಿ ನೋಡಿ 2 ಮೊಟ್ಟೆನ ಇಟ್ಟಿದ್ವಿ, ಅಂದರೆ ತತ್ತಿನ ಇಟ್ಟಾವ ನೋಡ್ರಿ. 2 ಚಂದ ಇಟ್ಟಾವು, ಸಣ್ಣವ. ಅವು ಮುಟ್ಟಿದ್ರೆ ಏನಾಗ್ತಾವ ಅಂತಂದ್ರೆ ಗುಬ್ಬಿಗಳು ಒಯ್ಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಟ್ಟಬಾರ್ದು ಅವು ತತ್ತಿನ. ಇವು ಏನು ಹಣ್ಣು ಅಂತ ನಮಗೆ ಕಮೆಂಟ್ನಲ್ಲಿ ಹೇಳಿ. ನಿಮಗೆ ಗೊತ್ತಿದ್ದರೆ ಹೇಳಿ. ನಮ್ಮ ಕಡೆ ಇವನ್ನ ಕ್ಯಾರಿ ಹಣ್ಣು ಅಂತ ಕರೀತಾರೆ. ಈ ಚಳಿಗಾಲ ಟೈಮಲ್ಲಿ ಇರುತ್ತೆ ಕ್ಯಾರಿ ಹಣ್ಣು, ಬಾಳೆಹಣ್ಣೆಲ್ಲನೂ ಕೂಡ ಇರುತ್ತೆ. ಈ ರೀತಿಯಾಗಿ ಇರುತ್ತೆ. ಇದನ್ನು ಒಣಗಿಸಿ ತಿಂತಾರೆ, ಇಲ್ಲಾಂದರೆ ಸುಟ್ಕೊಂಡು ಕೂಡ ತಿಂತಾರೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಿವು. ಗೋಡಂಬಿ ಕೂಡ ಇದೇ ರೀತಿಯಲ್ಲಿ ಇರ್ತಾವಲ್ಲ, ಹಾಗೆ ಕ್ಯಾರಿ ಹಣ್ಣು ಅಂತ ನಮ್ಮ ಕಡೆ ಕರಿತೀವಿ. ನಿಮ್ಮ ಕಡೆ ಏನು ಹಣ್ಣು ಅಂತ ಕರಿತೀವಿ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ. ಮುಂದ್ಗಡೆ ಈ ರೀತಿಯಾಗಿ ಕಪ್ಗೆ ಕ್ಯಾರ್ ಇರ್ತವೆ. ಆ ಕ್ಯಾರ್ ಕೈಗಿನ ಹತ್ತಿರ ಹೊಂದ್ಬಿಡ್ತಾವೆ. ಅದಕ್ಕೆ ನಿಧಾನವಾಗಿ ತೆಕ್ಕೊಂಡು ಒಣಗಿಸಿ ಕೂಡ ತಿನ್ಬೋದು, ಸುಟ್ಟು ಕೂಡ ತಿನ್ಬೋದು. ಅದನ್ನು ಕ್ಯಾರ್ ಏನು ಮಾಡ್ತಾರಂದ್ರೆ ನೆದರು ತೆಗಿಲಿಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಶಾವಿಗೆ ಅದು ಮಾಡಿಸಿರ್ತಾರಲ್ಲ ಮನೆಯಲ್ಲಿ, ಅದ್ರ ಮೇಲೆ ನೆದರಾಗಬಾರ್ದು ಅಂತ ಕೂಡ ಅದನ್ನು ಕೂಡ ಹಾಕ್ತಾರೆ ನಮ್ಮ ಕಡೆ. ಇವಾಗ ಮುಂಜಾನೆ ನಾಷ್ಟಕ್ಕೆ ನಾನು ಅಳ್ಳಿನ ಸುಸ್ಲನ ಮಾಡ್ತಾಯಿದ್ದೀನಿ. ಅಳ್ಳಿನ ಸುಸ್ಲ ಅಥವಾ ಮಂಡಕ್ಕಿ ಸುಸ್ಲ ಅಂತ ಕೂಡ ಕರೀತಾರೆ ಇದನ್ನು. ನಮ್ಮ ಕಡೆ ಅಳ್ಳಿನ ಸುಸ್ಲ ಅಂತಲೇ ಕರಿತೀವಿ ನಾವು. ಇವಾಗ ಅಳ್ಳನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ. ನೆನೆ ಹಾಕಿ ಇಟ್ಕೊಂಡ ನಂತರ ಏನು ಮಾಡ್ತಾಯಿದ್ದೀನಿ, ಒಂದು ತಾಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ತಾಟಿನಲ್ಲಿ ತೆಗೆದಿಟ್ಕೊಂಡ ನಂತರ ಈ ರೀತಿ ಪುಟಾಣಿ ಪುಡಿನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಉದುರುದ್ರ ಆಗ್ತವೆ. ಈ ರೀತಿ ಪುಟಾಣಿ ಹಿಂಡಿ ಹಾಕಿ ಮಾಡಿದ್ರೆ ಏನಾಗ್ತವೆ ಅಂದ್ರೆ ಸುಸ್ಲ ಉದುರುದ್ರ ಆಗ್ತವೆ. ಇವಾಗ ಸುಸ್ಲಕ್ಕೆ ನಾನು ಪುಡಿ ಮಾಡ್ಲತ್ತೀನಿ. ಅದಕ್ಕೆ ಏನೇನು ಹಾಕೀನಿ ಅಂದ್ರೆ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಉಳ್ಳಾಗಡ್ಡಿನ ಒಂದು 2 ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಟೊಮೊಟೊ ಇಷ್ಟ ಇತ್ತು ಅಂದರೆ ಹಾಕೋಬೋದು, ಇಲ್ಲಾಂದರೆ ಅದನ್ನು ಕೂಡ ಹಾಕೊಳ್ದಿರಿದ್ರೂ ನಡೀತದೆ. ನಾನು ಹಾಕ್ಕೊಂಡಿದ್ದೀನಿ, ಹುಳಿ ಹುಳಿಯಾಗಿರ್ತದೆ ಅಂತ ಹಾಕ್ಕೊಂಡಿನಿ. ಸ್ವಲ್ಪ ಹಾಗೆ ಇದರಲ್ಲಿ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತಿರಲ್ಲ ಅಷ್ಟು ಎಣ್ಣೆನೂ ಕೂಡ ನೋಡಿ ಹಾಕ್ಕೋಬೇಕು. ನಾನು ಇವಾಗ 4 ಮಂದಿ ಆಗುವಷ್ಟು ಮಾಡಿದ್ದೀನಿ. ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಅಳ್ಳಿನ ಸುಸ್ಲ ಕೂಡ ರೆಡಿ ಆಗ್ತವೆ. ಈ ರೀತಿಯಾಗಿ ನೀವು ಕೂಡ ಒಂದ್ಸರಿ ಮಾಡಿ ನೋಡಿ, ಚೆಂದ ಆಗ್ತವೆ ನಾಷ್ಟಕ್ಕೆ ಮುಂಜಾನೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ, ಒಗ್ಗರಣೆಯಲ್ಲೇ ಹಾಕೀನಿ. ಅದನ್ನು ಹೇಳಲಿಕ್ಕೆ ನೆನಪೋಯ್ತು ನನಗೆ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕಿದ ನಂತರ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಅಳ್ಳನೆಲ್ಲ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಳ್ಳಿನ ಸುಸ್ಲ ರೆಡಿ ಆಗುತ್ತೆ. ಇವಾಗ ತಿನ್ಲಿಕ್ಕೆ ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೋಬೇಕು. ಹುಳಿ ಹುಳಿಯಾಗಿ ಚೆಂದ ಇರ್ತದೆ. ಈ ರೀತಿಯಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಹೋಗಿದ್ವಿ. ಅಲ್ಲೊಂದು ಎಕ್ಸಿಬಿಷನ್ ಬಂದಿತ್ತು, ಹೋಗಿದ್ವಿ. ಅಲ್ಲಿ ಗ್ಯಾಸ್ ಎಲ್ಲನೂ ಇದ್ದವು. ಪ್ರೆಸ್ಟೀಜ್ ಗ್ಯಾಸ್ ತೊಗೋಬೇಕು ಅಂತ, 3 ಒಲೆ ತೊಗೋಬೇಕು ಅಥವಾ 2 ಒಲೆ ತೊಗೋಬೇಕು ಅಂತ ಕನ್ಫ್ಯೂಷನಲ್ಲಿದ್ವಿ. ಸೊ ನೋಡಿದ್ವಿ, ಇಷ್ಟ ಆಗಿದ್ದು. ಆಮೇಲೆ ಕೇಳಿ ತೊಗೊಂಡ್ರೆ ಆಯಿತು ನಮ್ಮ ಮನೇಲಿ ಅಂತಂತೇಳಿ ಬಿಟ್ವಿ. ಹಾಗೆ ಡೈನಿಂಗ್ ಟೇಬಲ್ ಮತ್ತು ಮಂಚ ಎಲ್ಲನೂ ಕೂಡ ಸೆಟ್ ಚಂದಿದ್ದು. ಸೋಫಾ ಸೆಟ್ ಕೂಡ ಅಷ್ಟೇ ಚಂದವ. ನೀವು ಕೂಡ ನೋಡಿರಿ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ಲಿಕ್ಕೆ ಅಂತ. ಈ ರೀತಿಯಾಗಿ ಬೆಡ್ ಎಲ್ಲನೂ ಕೂಡ ಇದ್ದವು. ಹಾಗೆ ವಾರ್ಡ್ರೂಮ್ ಅದಕ್ಕೆ ತಕ್ಕಂಗೆ, ಬೆಡ್ಡಿಗೆ ತಕ್ಕಂಗೆ ವಾರ್ಡ್ರೂಮ್ ಎಲ್ಲನೂ ಇದ್ದವು. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೂಮ್ ಎಲ್ಲನೂ ಕೂಡ ಈ ರೀತಿಯಾಗಿ ಇದ್ದವು. ಎಷ್ಟು ಚಂದ ಇದ್ದವು ಅಂದ್ರೆ ಭಾಳ ಚಂದಿದ್ದವು. ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಸೋಫಾ ಸೆಟ್ಟ ಈ ರೀತಿಯಾಗಿ ಇದ್ದವು. ಇದಕ್ಕೆ ನಾವು ಕೇಳಿದ್ವಿ 45 ಅಂತ ಹೇಳಿದರು ಅವರು. ನೋಡೋಣ ಆಮೇಲೆ ಅಂತ ಬಿಟ್ವಿ. ಇದು ಕೂಡ 40 ಅಂತ ಹೇಳಿದ್ರು. ಇದು ಕೂಡ ನೋಡಿ, ಹಾಲು ಕುಡಿತಾ ಇದ್ದಾನೆ ನನ್ನ ಮಗ, ಆಟ ಆಡ್ತಾಯಿದ್ರು ಅವರಿಬ್ಬರು. ನಾವು ಟಿ ವಿ ಕ್ಯಾಬಿನ್ ಹೊಸ ಮನೆ ತೊಗೊಂಡಿದ್ವಲ್ಲ, ಟಿ ವಿ ಕ್ಯಾಬಿನ್ ಇದ್ದಿಲ್ಲ. ಅದಕ್ಕೆ ಟಿ ವಿ ಕ್ಯಾಬಿನ್ ನೋಡಿದ್ರೆ ಆಯ್ತು ಅಂತ ಹೋಗಿದ್ವಿ. ಈ ರೀತಿಯಾಗಿ ಎಕ್ಸಿಬಿಷನ್ ಬಂದಿತ್ತು. ಸೋಫಾ ಸೆಟ್ ಕೂಡ ಅಷ್ಟೇ ಚಂದಿದ್ದವು. ಯಾವ್ದು ತೊಗೋಬೇಕು ಇಲ್ಲ ಅಂತ ಕನ್ಫ್ಯೂಷನ್ಲಿದ್ವಿ. ಚಂದಿದ್ವು ಎಲ್ಲನೂ ಕೂಡ ನೋಡ್ಲಿಕ್ಕೆ. ಈ ರೀತಿಯಾಗಿ ಇದ್ವು. ಇದು ಭಾಳ ಇಷ್ಟ ಆಗಿತ್ತು ನಮ್ಗೆ. ಇದು ತೊಗೋಬೇಕಂತ ಆಸೆ ಇತ್ತು. ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ತೊಗೊಂಡು ಬಾ ಇಲ್ಲ ಅಂತ ನಾನು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ. ಹಾಗೆ ಇದು ಟಿ ವಿ ಕ್ಯಾಬಿನ. ಇದು ಟಿ ವಿ ಕ್ಯಾಬಿನ್ಗೆ ಅವರು 40,000 ಅಂತ ಹೇಳಿದ್ದಾರೆ.
ನೋಡಬೇಕು ಇದು. ನಾವು ಮಾಡಲಿಕ್ಕೆ ಹೇಳಿದ್ವಿ. ಅವರು 35 ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನೋಡೋಣ ಅಂತ ಬಿಟ್ವಿ. ಆನಂತರ ಇವತ್ತು ನನ್ನ ಮಗನ ಬರ್ತ್ಡೇ ಇತ್ತು. ಸೊ ನಂಗೆ ಹೇಳಿಕ್ಕೆ ನೆನಪೋಗಿತ್ತು ಮುಂಜಾನೆ. ಈ ರೀತಿಯಾಗಿ ಶಾವಿಗೆ ಪಾಯಸ, ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಪಾಯಸ, ಆಲೂಗಡ್ಡೆ ಪಲ್ಯ ಹಾಗೆ ಪಿಟ್ಲ ಚಪಾತಿನ ಮಾಡಿದ್ದೆ. ಈ ರೀತಿಯಾಗಿ ಮಧ್ಯಾಹ್ನದ ಊಟ ಮಾಡಿದ್ವಿ ನಾವು. ಬರ್ತ್ಡೇನ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ವಿ ಮನೆಯಲ್ಲೇ. ಆಜು ಬಾಜು ಎಲ್ಲ ಹುಡುಗರು ಇರ್ತಾರಲ್ಲ ಅವರಿಗೆ ಅಷ್ಟೇ ಕರೆದು ಮಾಡಿದ್ವಿ. ಈ ರೀತಿ ಕೇಕನ್ನು ಕೂಡ ತಂದರು. ಹಾಗೆ ಆರತಿಗೆಲ್ಲನೂ ಹಚ್ಚಿ ಇಟ್ಟಿನಿ ಇವಾಗ. ಹಾರ ದೊಡ್ಡದಾಗಿ ತಂದಿದ್ದಾರೆ. ಅದನ್ನು ಹಾರ ಹಾಕೋಲಿಲ್ಲ ಅವನು. ದೊಡ್ಡದಾಗಿತ್ತಲ್ಲ ಅವು ಇರಿಟೇಟ್ ಮಾಡ್ಕೊತಾವೆ ಮಕ್ಕಳು. ಹಾಗಾಗಿ ಹಾರ ಕೂಡ ಹಾಕಲಿಲ್ಲ. ಇವಾಗ ಆರತಿಗೆಲ್ಲನೂ ಮಾಡಿ ಹಾರ ಎಲ್ಲನೂ ಹಾಕಿ ಇವಾಗ ಆಮೇಲೆ ಹುಡುಗರೆಲ್ಲ ಬಂದಿದ್ವಲ್ಲ, ಅವರೆಲ್ಲ ಚಾಕ್ಲೇಟ್ಸ್ ಗಿಫ್ಟ್ಸ್ ಎಲ್ಲ ತಂದಿದ್ರಲ್ಲ ಅವೆಲ್ಲ ಕೊಟ್ಟು ಫೋಟೋ ಎಲ್ಲನೂ ತೆಕ್ಕೊತಾ ಇದ್ರು. ನಾನು ಹಾಗೆ ಫೋಟೋ ತೆಕ್ಕೊಂಡಿದ್ದೆಲ್ಲ ಶೇರ್ ಮಾಡ್ಕೊಂಡ್ರೆ ಆಯಿತು ನಿಮ್ಮ ಜೊತೆ ಅಂತ ಮಾಡ್ಕೊಂಡಿದ್ದೀನಿ. ಸಣ್ಣ ಮಕ್ಳು ಏನಿರ್ತಾವೆ ಅಂದ್ರೆ ಬರ್ತ್ಡೇನ ಹೊರಗಡೆ ಮಾಡಬೇಕು ಅಂದರೆ ಅಳ್ತಾ ಇರ್ತಾವೆ. ಹಾಗಾಗಿ ಚೆಂದ ಆಗಲ್ಲ ಅಂತ ನಾವು ಕೂಡ ಮನೆಯಲ್ಲೇ ಮಾಡಿದ್ವಿ. ಅವನು ಕೂಡ ಹಾರ ಹಾಕಿದ್ರೆ ಮತ್ತು ಕೇಕ್ ಕಟ್ ಮಾಡುವಾಗ ಯಾಕೋ ಏನೋ ಅಳ್ತವೆ ಸಣ್ಣ ಮಕ್ಕಳು. ಹಾಗಾಗಿ 2ನೇ ವರ್ಷದ್ದು ನನ್ನ ಮಗನ ಬರ್ತ್ಡೇ ಈ ರೀತಿಯಾಗಿ ಮಾಡಿದ್ವಿ. ನೀವು ಕೂಡ ಅವನಿಗೆ ವಿಶ್ ಮೂಲಕ ಆಶೀರ್ವಾದ ಮಾಡಿ ಅಂತ ನಾನು ಕೂಡ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋನ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.